Hare Krishna. Let us chant chapter 10, verse 42 of Bhagavad Gita. अथवा बहुनैतेन किं ज्ञातेन तवार्जुन विस्तभ्याहमिदं कृष्णं एकांशेन स्थितो जगत्. Let us see the translation. Sri Krishna tells to Arjuna, "What is the point of knowing all this? I exist, and with just a fraction of myself, I sustain the entire universe. The moral is, Krishna wraps it up. That is, I support the whole universe with just a bit of me," he says. Let us see a small story. Sage Vyasa tells how Krishna showed his cosmic form to Mother Yashoda. She was churning butter. Krishna mischievously ate mud, and when she scolded him, he opened his mouth, revealing the universe. Yashoda got scared. Krishna reverted to cute baby form. The moral is Krishna's omnipresence. He is in everything. This shows Krishna's energy is connected within us also, as he is limitless. Thank you. ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ಇಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಈ ಶ್ಲೋಕದ ಭಾವಾರ್ಥ: ಅಥವಾ ಎಲೆ ಅರ್ಜುನ, ಹೀಗೆ ಬಹಳಷ್ಟು ತಿಳಿದುದರಿಂದ ನಿನಗಾವ ಪ್ರಯೋಜನವಿದೆ. ನಾನು ಈ ಸಂಪೂರ್ಣ ಜಗತ್ತನ್ನು ಒಂದೇ ಒಂದು ಅಂಶದಿಂದ ಮಾತ್ರ ಧರಿಸಿರುವೆ. ಮೇಲೆ ಹೇಳಿದ ಐಶ್ವರ್ಯಗಳನ್ನೆಲ್ಲ ತಿಳಿದು ನೀವಾಗಲಿ ಅರ್ಜುನನೇ ಆಗಲಿ ಈ ಎಲ್ಲ ವಸ್ತುಗಳನ್ನು ಪೂಜಿಸುತ್ತಾ ಕೂರಬೇಕೆಂದು ಶ್ರೀಕೃಷ್ಣನ ತಾತ್ಪರ್ಯವಲ್ಲ. ಈ ಎಲ್ಲ ವಿಭೂತಿಗಳ ಕಡೆಯಿಂದ ನಿಮ್ಮ ನಿಮ್ಮ ಶ್ರದ್ಧೆಗಳನ್ನು ಹಿಂದೆಳೆದುಕೊಂಡು ಕೇವಲ ಅವಿನಾಶಿಯಾದ ಆ ಪರಮಾತ್ಮನಲ್ಲಿ ತೊಡಗಿಸಿರಿ. ಇದಿಷ್ಟರಿಂದಲೇ ಆತನ ಕರ್ತವ್ಯವು ಮುಗಿದಂತಾಗುವುದು. ಪರಮಪ್ರಭುವು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸಿರುವುದರಿಂದ ಇಡೀ ಐಹಿಕ ವಿಶ್ವಗಳಲ್ಲಿ ಅವನ ಪ್ರತಿನಿಧಿಗಳಿದ್ದಾರೆ. ಇಲ್ಲಿ ಪ್ರಭುವು ವಸ್ತುಗಳು ತಮ್ಮ ಪ್ರತ್ಯೇಕ ಶ್ರೀಮಂತಿಕೆ ಮತ್ತು ವೈಭವಗಳಲ್ಲಿ ಹೇಗೆ ಅಸ್ತಿತ್ವದಲ್ಲಿರುತ್ತವೆ ಎಂದು ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದು ಅರ್ಜುನನಿಗೆ ಹೇಳುತ್ತಾನೆ. ಕೃಷ್ಣನು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಅವು ಅಸ್ತಿತ್ವದಲ್ಲಿವೆ ಎಂದು ತಿಳಿದುಕೊಳ್ಳಬೇಕು. ಅತ್ಯಂತ ಬೃಹತ್ತಾದ ಜೀವಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಅತ್ಯಂತ ಸಣ್ಣ ಇರುವೆಯವರೆಗೆ ಎಲ್ಲವೂ ಅಸ್ತಿತ್ವದಲ್ಲಿರುವುದಕ್ಕೆ ಕಾರಣ ಪ್ರಭುವು ಪ್ರತಿಯೊಂದನ್ನು ಪ್ರವೇಶಿಸಿದ್ದಾನೆ ಮತ್ತು ಪಾಲಿಸುತ್ತಿದ್ದಾನೆ ಎನ್ನುವುದೇ ನಿಜ.